ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ಕಲವಿರೇಶ್ ಸೊರಬದ್. ನಿಮ್ಮೆಲ್ಲರ ಎದುರುಗಡೆ ಲೆಟಸ್ ಸ್ಟಡಿ ಪ್ರಾಪರ್ಲಿ ಯೂಟ್ಯೂಬ್ ಚಾನಲ್ನ ಮೂಲಕ ಕನ್ನಡದ ಮೂಲಕವೇ ಇಂಗ್ಲೀಷನ್ನು ಸರಿಯಾಗಿ ಸ್ಪಷ್ಟವಾಗಿ ಯಾವ ರೀತಿ ಕಲಿಬೋದು, ಅದನ್ನು ಕಲಿತು ನಮ್ಮ ದೈನಂದಿನ ಜೀವನದಲ್ಲಿ ಯಾವ ರೀತಿ ಅದನ್ನು ಬಳಸ್ಕೊಳ್ಬೋದು ಅಂತ ಹೇಳಲಿಕ್ಕೆ ನಿಮ್ಮೆಲ್ಲರ ಮುಂದೆ ಬಂದು ನಿಂತಿದ್ದೇನೆ. ಈ ಒಂದು ಲೆಟಸ್ ಸ್ಟಡಿ ಪ್ರಾಪರ್ಲಿ ಯೂಟ್ಯೂಬ್ ಚಾನಲ್ನ ಮೂಲಕ ನಾನು ಕನ್ನಡದ ಮೂಲಕ ಇಂಗ್ಲೀಷನ್ನು ನಿಮಗೆ ಕಲಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈ ಒಂದು ಪ್ರಯತ್ನಕ್ಕೆ ತಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಅಗತ್ಯವಾಗಿರ್ತದೆ ಅನ್ನುವಂಥದ್ದು. ಕನ್ನಡದ ಮೂಲಕವೇ ಇಂಗ್ಲೀಷನ್ನು ಕಲಿಯಿರಿ ಅಂತ ಹೇಳಿ ಒಂದು ಪ್ಲೇಲಿಸ್ಟನ್ನು ಕೂಡ ನಾನು ಆಲ್ರೆಡಿ ಮಾಡಿಟ್ಟಿದ್ದೇನೆ. ಅದರ 2 ವಿಡಿಯೋಗಳು ಆ ಒಂದು ಪ್ಲೇಲಿಸ್ಟಲ್ಲಿ ಇದ್ದಾವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೊದಲ 2 ವಿಡಿಯೋದಲ್ಲಿ ನಾನು ಬೇಸಿಕ್ಕಾಗಿ ಸ್ವಲ್ಪ ಗ್ರಾಮರ್ ಅಂದರೆ ಹೆಂಗಿರುತ್ತೆ ಅನ್ನೋದನ್ನು ಹೇಳೋದ್ರ ಜೊತೆಗೆ ನೌನ್ ಅಂದರೆ ನಾಮಪದ ಅನ್ನುವಂಥ ಒಂದು ಪಾರ್ಟನ್ನು ಕೂಡ ಕವರ್ ಅಪ್ ಮಾಡಿಟ್ಟಿದ್ದೇನೆ. ಸೊ ಈ ಒಂದು ವಿಡಿಯೋದಲ್ಲಿ ಇವತ್ತು ನಾವೇನು ಚರ್ಚೆ ಮಾಡಲಿದ್ದೇವೆ ಅಂತಂದರೆ ಪ್ರೊನೌನ್ಸ್ ಅಂದರೆ ಸರ್ವನಾಮಗಳು. ನಾಮಪದದ ಬದಲಾಗಿ ಬಳಸಲ್ಪಡುವಂತಹ ಶಬ್ದಗಳಿಗೆ ಸರ್ವನಾಮಗಳು ಅಂತ ಹೇಳಿ ಕರೀತವೆ. ಇವುಗಳನ್ನು ಯಾವ ರೀತಿ ಬಳಸಬೇಕು, ಇವುಗಳ ವಿಧಗಳು ಎಷ್ಟಿದ್ದಾವೆ, ಅವನ್ನು ಸರಿಯಾದ ಕ್ರಮದಲ್ಲಿ ಹೆಂಗೆ ಬಳಸೋದಂತ ಇವತ್ತಿನ ಈ ಒಂದು ಕ್ಲಾಸಲ್ಲಿ ಚರ್ಚೆ ಮಾಡೋಣ. ಸೊ ಮೊದಲನೇದಾಗಿ ಪ್ರೊನೌನ್ ಅಂತಂದರೆ ನಾಮಪದದ ಬದಲಾಗಿ ಬಳಸುವಂತಹ ಒಂದು ಶಬ್ದ, ಹಾಗೂ ಇದು ಆ ನಾಮಪದವನ್ನು ಪದೇ ಪದೇ ನಾವು ಬಳಸುವುದನ್ನು ಕಡಿಮೆ ಮಾಡುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ಇಂಗ್ಲೀಷಲ್ಲಿ ಸ್ವಲ್ಪ ನೋಡ್ಕೊಳ್ಳೋದಾದರೆ ಪ್ರೊನೌನ್ ಟೇಕ್ಸ್ ದ ಪ್ಲೇಸ್ ಆಫ್ ಅ ನೌನ್ ಆ್ಯಂಡ್ ಇಟ್ ಪ್ರಿವೆಂಟ್ಸ್ ಕಾನ್ಸ್ಟಂಟ್ ರಿಪಿಟೇಷನ್. ಅಂದರೆ ನಾಮಪದದ ಸ್ಥಳವನ್ನು ಈ ಪ್ರೊನೌನು ಆಕ್ರಮಿಸಿಕೊಳ್ತದೆ ಅನ್ನುವಂಥದ್ದು, ಹಾಗೂ ನಾಮಪದವನ್ನು ಪದೇ ಪದೇ ಬಳಸೋದನ್ನು ಇದು ಕಡಿಮೆ ಮಾಡ್ತದೆ ಅನ್ನುವಂಥದ್ದು. ಸೊ ಉದಾಹರಣೆ ನೀವು ನೋಡೋದಾಯ್ತಪ್ಪ ಅಂತಂದರೆ ರವಿ ಬಾಟ್ ಅ ಬುಕ್. ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ, ರವಿ ಬಾಟ್ ಅ ಬುಕ್ ಬಿಕಾಸ್ ರವಿ ವಾಂಟೆಡ್ ಟು ರೀಡ್. ಇಲ್ಲಿ ರವಿ ಅನ್ನುವಂಥ ಶಬ್ದ ರಿಪೀಟ್ ಆಗಿ ಯೂಸ್ ಆಗ್ತಾ ಇದೆ. ದಟ್ ಈಸ್ ರಿಪಿಟೇಟಿವ್ ನೇಮ್. ಹೌದಾ? ಈ ರಿಪಿಟೇಟಿವ್ ನೇಮನ್ನು ಸೆಕೆಂಡ್ ಟೈಮ್ ನಾವು ಬಳಸುವಾಗ ಕಡಿಮೆ ಮಾಡಿಕೊಳ್ಬೋದು. ಆ ರವಿ ಅಂತಲೇ ಹೇಳಬೇಕಾಗಿಲ್ಲ, ರವಿ ಬದಲಾಗಿ ಬೇರೆ ಒಂದು ಶಬ್ದವನ್ನು ಬಳಸ್ಬೋದು. ಆ ಶಬ್ದವೇನಪ್ಪ ಅಂತಂದರೆ ಪ್ರೊನೌನ್. ಸೊ ಅದನ್ನು ಬಳಸಿ ಇದನ್ನು ಹೆಂಗೆ ಹೇಳ್ಬೋದು ಅಂತ ನೋಡೋದಾದರೆ, ರವಿ ಬಾಟ್ ಅ ಬುಕ್ ಬಿಕಾಸ್ ಹೀ ವಾಂಟೆಡ್ ಟು ರೀಡ್. ಹೀ ಅನ್ನುವಂಥದ್ದು ಪ್ರೊನೌನು ದಟ್ ರೀಪ್ಲೇಸಸ್ ದ ನೇಮ್ ರವಿ. ಓಕೆ, ಹಿ ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ಇಲ್ಲೇ ಅದು ಪ್ರೊನೌನು. ಅದೇನು ಮಾಡ್ತದೆ ಅಂತಂದ್ರೆ ರವಿ ಅನ್ನುವಂಥ ನಾಮಪದವನ್ನು ಇನ್ನೊಂದು ಬಾರಿ ಬಳಸೋದನ್ನು ಕಡಿಮೆ ಮಾಡ್ತದೆ ಅನ್ನುವಂಥದ್ದು. ಸೊ ಹಾಗಿದ್ರೆ ಉಳಿದಂಥ ಇತರೆ ಪ್ರೊನೌನ್ಗಳು ಯಾವುವು ಅಂತಂದರೆ, ಕಾಮನ್ ಪ್ರೊನೌನ್ಸ್ ಯಾವ್ಯಾವಪ್ಪ ಅಂತಂದರೆ, ಸಾಮಾನ್ಯ ಸರ್ವನಾಮಗಳು ಯಾವ್ಯಾವ ಅಂತಂದ್ರೆ ಐ ನಾನು, ಯು ನೀನು ಅಥವಾ ನೀವು, ಹಿ ಅವನು, ಶಿ ಅವಳು, ಇಟ್ ಅದು, ವಿ ನಾವು, ದೇ ಅವರು. ಅಂದರೆ ಐ ಯು ಹಿ ಶಿ ಇಟ್ ವಿ ಆ್ಯಂಡ್ ದೇ ಇವೇನದಾವಲ್ರಿ, ಇವು ಸಾಮಾನ್ಯ ಪ್ರೊನೌನ್ಗಳು, ಸಾಮಾನ್ಯ ಸರ್ವನಾಮಗಳು, ಕಾಮನ್ ಪ್ರೊನೌನ್ಸ್ ಅಂತೇಳಿ ಕರಿತೇವೆ ನಾವು ಇವನ್ನು. ಸೊ ನೆಕ್ಸ್ಟ್ ನಾವೇನು ಮಾಡೋಣಪ್ಪ ಅಂತಂದರೆ ಇನ್ನೂ ಯಾವ್ಯಾವ ರೀತಿಯ ಪ್ರೊನೌನ್ಗಳಿದ್ದಾವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ನಾವಿಲ್ಲಿ ಇತರೆ ಪ್ರೊನೌನ್ಗಳನ್ನು ನೋಡೋದಾಯಿತು ಅಪ್ಪ ಅಂತಂದರೆ ರಿಲೇಟಿವ್ ಪ್ರೊನೌನ್ಸ್ ಅಂತ ನಮಗೆ ಕಂಡು ಬರ್ತವೆ. ಆ ರಿಲೇಟಿವ್ ಪ್ರೊನೌನ್ಸ್ಗೆ ಉದಾಹರಣೆಗಳು ಯಾವ ಅಂತಂದರೆ ದ್ಯಾಟ್, ವಿಚ್. ಇವೇನು ಮಾಡ್ತವೆ ರಿಲೇಟಿವ್ ಪ್ರೊನೌನ್ಸ್ಗಳು ಅಂತಂದರೆ ದ್ಯಾಟ್ ಕನೆಕ್ಟ್ಸ್ ದ ಕ್ಲಾಸ್. ಅಂದರೆ ಪದಗುಚ್ಛಗಳನ್ನು ಇವೇನು ಮಾಡ್ತಾವಪ್ಪ ಅಂತಂದರೆ ಕನೆಕ್ಟ್ ಮಾಡ್ತವೆ. ಉದಾಹರಣೆ ಯಾವ ರೀತಿ ಅಂತಂದರೆ ದ ಡಾಗ್ ದ್ಯಾಟ್ ಈಸ್ ಪ್ಲೇಯಿಂಗ್. ಸೆಂಟೆನ್ಸನ್ನು ಗಮನಿಸಬೇಕು. ದ ಡಾಗ್ ದ್ಯಾಟ್ ಈಸ್ ಪ್ಲೇಯಿಂಗ್. ದ್ಯಾಟ್ ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ಇಲ್ಲಿ ರಿಲೇಟಿವ್ ಪ್ರೊನೌನ್. ಆ್ಯಂಡ್ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ರಿ, ದ ಡಾಗ್ ವಿಚ್ ಪ್ಲೇಯಿಂಗ್. ದ ಡಾಗ್ ವಿಚ್ ಈಸ್ ಪ್ಲೇಯಿಂಗ್ ಅನ್ನೋ ಸ್ಥಳದಲ್ಲಿಯೂ ಕೂಡ ನಾವು ವಿಚ್ ಅನ್ನು ಬಳಸ್ತಾ ಇದ್ದೇವೆ. ಈ ವಿಚ್ ಆ್ಯಂಡ್ ದ್ಯಾಟ್ ಅನ್ನೋದೇನಪ್ಪ ಅಂತಂದರೆ ಇಲ್ಲಿ ನಮಗೆ ರಿಲೇಟಿವ್ ಪ್ರೊನೌನ್ ಆಗಿ ಕಾಣಿಸ್ಕೊಳ್ತದೆ. ದ ಡಾಗ್ ವಿಚ್ ಈಸ್ ಫ್ರೆಂಡ್ಲಿ ಇನ್ ವಾಟ್ ಈಸ್ ಪ್ಲೇಯಿಂಗ್. ದ ಡಾಗ್ ವಿಚ್ ಈಸ್ ಫ್ರೆಂಡ್ಲಿ ಈಸ್ ಪ್ಲೇಯಿಂಗ್. ದ ಡಾಗ್ ವಿಚ್ ಈಸ್ ಫ್ರೆಂಡ್ಲಿ ಈಸ್ ಪ್ಲೇಯಿಂಗ್ ಅನ್ನುವಂಥದ್ದು ಇಲ್ಲೇನಾಗ್ತದಪ್ಪ ಅಂದರೆ ನಮಗೆ ರಿಲೇಟಿವ್ ಪ್ರೊನೌನನ್ನು ಬಳಸಿರ್ತಕ್ಕಂಥ ಒಂದು ಸಿಂಪಲ್ ಎಕ್ಸಾಂಪಲ್. ದ ಡಾಗ್ ವಿಚ್ ಈಸ್ ಫ್ರೆಂಡ್ಲಿ ಈಸ್ ಪ್ಲೇಯಿಂಗ್ ಅಂದರೆ ಒಂದು ಡಾಗ್ ಏನಿತ್ತಲ್ಲ, ಯಾವ ಡಾಗು ಫ್ರೆಂಡ್ಲಿ ಆಗಿತ್ತಲ್ಲ ಅದು ಆಡ್ತಾ ಇದೆ ಅಂತ ಹೇಳಾಗತ್ತೀವಲ್ಲ, ಆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ವಿಚ್ ಅಂತ ಯೂಸ್ ಮಾಡ್ತೇವೆ. ವಿಚ್
ಓಕೆ, ನೆಕ್ಸ್ಟ್ ಇನ್ನೊಂದು ರೀತಿಯ ಪ್ರೊನೌನ್ ಯಾವುದಪ್ಪ ಅಂತಂದ್ರೆ ಇಂಡೆಫಿನಿಟ್ ಪ್ರೊನೌನ್. ಸೊ ಈ ಇಂಡೆಫಿನಿಟ್ ಪ್ರೊನೌನ್ಸ್ಗೆ ಉದಾಹರಣೆಗಳು ಯಾವ್ಯಾವಪ್ಪ ಅಂತಂದ್ರೆ ಎನಿ ಒನ್ ಆ್ಯಂಡ್ ಎವ್ರಿಥಿಂಗ್. ಇನ್ನೂ ಹಲವಾರು ಇದ್ದಾವೆ. ಎಕ್ಸಾಂಪಲ್ ಈಗ ಜಸ್ಟ್ ಫ್ಲೋನಲ್ಲಿ ಎನಿ ಒನ್ ಆ್ಯಂಡ್ ಎವ್ರಿಥಿಂಗನ್ನು ನಾವು ತೊಗೊಳ್ಬೋದು. ಸೊ ಎನಿ ಒನ್ ಆ್ಯಂಡ್ ಎವ್ರಿಥಿಂಗ್ ಇವೇನು ಮಾಡ್ತಾವಪ್ಪ ಅಂತಂದ್ರೆ ದೇ ರೆಫರ್ ಟು ನಾನ್ ಸ್ಪೆಸಿಫಿಕ್ ಥಿಂಗ್ಸ್. ಅಂದರೆ ಯಾವೂ ಸ್ಪೆಸಿಫಿಕ್ಕಾಗಿ ಇಲ್ಲದೇ ಇರುವಂಥ ವಸ್ತುಗಳ ಬಗ್ಗೆ ನಾವು ಮಾತನಾಡುವ ಸಂದರ್ಭದಲ್ಲಿ ಈ ಎನಿ ಒನ್ ಆ್ಯಂಡ್ ಎವ್ರಿಥಿಂಗನ್ನು ನಾವು ಬಳಸಬೇಕು. ಉದಾಹರಣೆ ನೋಡಿದ್ರೆ, ಡಸ್ ಎನಿ ಒನ್ ನೋ ವಾಟ್ ಈಸ್ ಇನ್ ಹಿಯರ್? ಈ ಒಂದು ಚಿತ್ರದಲ್ಲಿ ನೀವು ಗಮನಿಸ್ಬೋದು, ಒಂದು ಬಾಕ್ಸ್ ಇಟ್ಟಿದ್ದಾರೆ, ಅಲ್ಲಿ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಏನು ಕೇಳಿದ್ದಾರೆ? ಡಸ್ ಎನಿ ಒನ್ ನೋ ವಾಟ್ ಈಸ್ ಇನ್ ಹಿಯರ್. ಅಂದರೆ ಆ ಒಂದು ಬಾಕ್ಸ್ ಒಳಗಡೆ ಏನಿದೆ ಅಂತ ಯಾರಿಗಾರು ಗೊತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾವೆ. ಇಲ್ಲಿ ಸ್ಪೆಸಿಫಿಕ್ಕಾಗಿ ನಿನಗೇ ಗೊತ್ತಾ, ಅವನಿಗೇ ಗೊತ್ತಾ ಅಂತ ಕೇಳ್ತಾ ಇಲ್ಲ, ರ್ಯಾಂಡಮಾಗಿ ಕೇಳ್ತಾ ಇದ್ದಾವೆ. ಸೊ ಇಂಡೆಫಿನಿಟಾಗಿ ಕೇಳ್ತಾ ಇದ್ದೇವೆ. ನೆಕ್ಸ್ಟು ವಿ ಹ್ಯಾವ್ ಎವ್ರಿಥಿಂಗ್. ಸೊ ವಿ ಹ್ಯಾವ್ ಎವ್ರಿಥಿಂಗ್ ಅನ್ನೋದರಲ್ಲಿ ಒಂದು ಪರ್ಟಿಕ್ಯುಲರ್ನೆಸ್ ಒನ್ ಪಾಯಿಂಟೆಡ್ ಮ್ಯಾಟರ್ ಇಲ್ಲಲ್ಲಿ, ಎಲ್ಲನೂ ಇದೆ. ಸೊ ಹೀಗಾಗಿ ವಿ ಹ್ಯಾವ್ ಎವ್ರಿಥಿಂಗ್ ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ಇಂಡೆಫಿನಿಟ್ ಪ್ರೊನೌನ್ಗೆ ಎಕ್ಸಾಂಪಲ್ ಅನ್ನುವಂಥದ್ದು. ವೈ ದೇ ಆರ್ ಎಸೆನ್ಷಿಯಲ್. ವೈ ಆರ್ ದೇ ಎಸೆನ್ಷಿಯಲ್ ಅಂದರೆ ಇವು ಯಾಕೆ ಬೇಕು ನಮಗೆ? ಇಂಡೆಫಿನಿಟ್ ಪ್ರೊನೌನ್ಸ್ ಯಾಕೆ ನಮಗೆ ಸಹಕಾರಿ? ಅವು ಯಾಕೆ ಬೇಕಪ್ಪ ಅಂತಂದ್ರೆ ದೇ ಆರ್ ಎಸೆನ್ಷಿಯಲ್ ಫಾರ್ ಐಡೆಂಟಿಫೈಯಿಂಗ್ ಪೀಪಲ್, ಥಿಂಗ್ಸ್ ಆರ್ ಐಡಿಯಾಸ್ ಕ್ವಿಕ್ಲಿ ಆ್ಯಂಡ್ ಕ್ಲಿಯರ್ಲಿ. ಕ್ಲಿಯರಾಗಿ ಜನರನ್ನು ನಾವು ಆಯ್ಕೆ ಮಾಡುವಾಗ, ಥಿಂಗ್ಸ್ಗಳನ್ನು ನಾವು ಐಡೆಂಟಿಫೈ ಮಾಡುವಾಗ, ಐಡಿಯಾಸ್ಗಳನ್ನು ಐಡೆಂಟಿಫೈ ಮಾಡುವಾಗ ನಮಗೆ ಈ ಇಂಡೆಫಿನಿಟ್ ಆರ್ಟಿಕಲ್ಸ್ ಬೇಕು. ಯಾರೆದ್ರಿ ಹೇಳ್ರಿ ಅಂದಾಗ ಯಾರೋ ಒಬ್ಬರು ಎದ್ದು ಬರ್ತಾರೆ, ಯಾವುದು ಹೇಳ್ರಿ ಅಂದರೆ ಯಾವುದೋ ಒಂದನ್ನು ತೋರಿಸ್ತಾರೆ. ಸೊ ಹಾಗಾದಾಗ ನಮಗೆ ಈ ಇಂಡೆಫಿನಿಟ್ ಪ್ರೊನೌನ್ಸ್ಗಳು ತುಂಬ ಸಹಕಾರಿಯಾಗಿರ್ತವೆ ಅನ್ನುವಂಥದ್ದು. ಮುಂದಿನ ವಿಧಗಳನ್ನ ನೋಡೋದಾದರೆ ರಿಫ್ಲೆಕ್ಸಿವ್ ಪ್ರೊನೌನ್ ಕಾಣಿಸ್ಕೊಳ್ತದೆ ನಮಗೆ. ಇದೇನು ಮಾಡ್ತದೆ? ಇಟ್ ರೆಫರ್ಸ್ ಬ್ಯಾಕ್ ಟು ದ ಸಬ್ಜೆಕ್ಟ್. ರಿಫ್ಲೆಕ್ಸಿವ್ ಪ್ರೊನೌನ್ ಏನು ಮಾಡ್ತದಪ್ಪ ಅಂತಂದರೆ ಸಬ್ಜೆಕ್ಟಿಗೆ ಹೊಳ್ಳಿದು ರೆಫರ್ ಮಾಡ್ತಾ ಇರ್ತದೆ. ಉದಾಹರಣೆ ಮೈ ಸೆಲ್ಫ್ ಆ್ಯಂಡ್ ಇಟ್ ಸೆಲ್ಫ್. ಎಕ್ಸಾಂಪಲ್, ಐ ಮೇಡ್ ದಿಸ್ ಫಾರ್ ಮೀ. ಇದನ್ನು ಟೀ ಮಾಡ್ಕೊಂಡಿದ್ದೇನೆ. ಐ ಮೇಡ್ ದಿಸ್ ಟೀ ಫಾರ್ ಮೀ. ಇದನ್ನು ನನಗೋಸ್ಕರ ನಾನು ಮಾಡ್ಕೊಂಡಿದ್ದೇನೆ. ಐ ಮೇಡ್ ದಿಸ್ ಫಾರ್ ಮೈ ಸೆಲ್ಫ್. ನನ್ನಷ್ಟಕ್ಕೆ ನಾನೇ ಇದನ್ನು ಮಾಡ್ಕೊಂಡಿದ್ದೇನೆ. ಐ ಮೇಡ್ ದಿಸ್ ಫಾರ್ ಮೈ ಸೆಲ್ಫ್. ನನ್ನಷ್ಟಕ್ಕೆ ನಾನೇ ಇದನ್ನು ಮಾಡ್ಕೊಂಡಿದ್ದೇನೆ. ಸೊ ಈ ರೀತಿ ಇಲ್ಲಿ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ನಮಗೆ ಹೆಲ್ಪ್ ಆಗ್ತವೆ. ಇನ್ನು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಆಗಿ ನಮಗೆ ದಿಸ್ ಆ್ಯಂಡ್ ದೋಸ್ಗಳು ಸಿಗ್ತವೆ. ಇವೇನು ಮಾಡ್ತವೆ ಅಂತಂದರೆ ಪಾಯಿಂಟ್ಸ್ ಟು ಸ್ಪೆಸಿಫಿಕ್ ಥಿಂಗ್ಸ್. ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಪಾಯಿಂಟ್ಸ್ ಟು ಸ್ಪೆಸಿಫಿಕ್ ಥಿಂಗ್ಸ್. ಸ್ಪೆಸಿಫಿಕ್ ಆಗಿರುವಂಥ ವಸ್ತುಗಳನ್ನು ಇವತ್ತು ನಮಗೆ ನಾವು ಪಾಯಿಂಟ್ ಔಟ್ ಮಾಡಲಿಕ್ಕೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ಗಳನ್ನ ನೋಡ್ಕೊಳ್ತವೆ. ಗಿವ್ ಮೀ ದಿಸ್ ಒನ್ ಕ್ಲೋಸ್ ಬೈ. ಅಂದರೆ ಇದನ್ನೇ ಕೊಡು ನನಗೆ ಅಂತಂದು ಕೇಳೋ ಹೊತ್ತಿನಾಗ ಗಿವ್ ಮೀ ದಿಸ್, ಇದೇ ಬೇಕು ನನಗೆ ಅಂತ ಕೇಳುವ ಸಂದರ್ಭದಲ್ಲಿ ನಾವು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ನ ಯೂಸ್ ಮಾಡ್ತೇವೆ. ಗಿವ್ ಮೀ ದೋಸ್ ಆಬ್ಜೆಕ್ಟ್ಸ್ ಓವರ್ ದೇರ್. ಅಲ್ಲೆಲ್ಲೋ ಒಂದಿಷ್ಟು ಆಬ್ಜೆಕ್ಟ್ಸ್ಗಳು ಇರ್ತವೆ, ಅವುಗಳೇ ನನಗೆ ಬೇಕು. ಗಿವ್ ಮೀ ದೋಸ್, ಅವುಗಳನ್ನ ನಾನು ಕೊಡ್ರಿ ಅಂತ ಕೇಳುವಾಗ ನಾನು ದೋಸನ್ನು ಬಳಸ್ತೇನೆ. ದೀಸ್ ಆ್ಯಂಡ್ ದೋಸ್ ಇವೇನಾಗ್ತವೆ? ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ಇನ್ನು ಇಂಟ್ರಾಗೇಟಿವ್ ಪ್ರೊನೌನ್ಸ್ ಹೂ, ವಾಟ್ ಇವೇ ಯೂಸ್ ಆಗ್ತವೆ. ಯೂಸ್ಡ್ ಇನ್ ಕ್ವೆಶ್ಚನ್ಸ್. ಪ್ರಶ್ನೆಗಳನ್ನು ಮಾಡುವ ಸಂದರ್ಭದಲ್ಲಿ ಹೂ ಮತ್ತು ವಾಟ್, ವೆನ್, ವೇರ್, ವೈ, ಹೌ ಇವೆಲ್ಲ ಹೆಲ್ಪ್ ಆಗ್ತವೆ. ಹೂ ಈಸ್ ದಿಸ್ ಪರ್ಸನ್. ಇವನು ಯಾರು? ವಾಟ್ ಈಸ್ ಇನ್ ದಟ್ ಬಾಕ್ಸ್. ಆ ಬಾಕ್ಸಲ್ಲಿ ಏನಿದೆ? ಈ ರೀತಿ ಪ್ರಶ್ನೆಗಳನ್ನು ಮಾಡಲಿಕ್ಕೆ ನಮಗೆ ಇಂಟ್ರಾಗೇಟಿವ್ ಪ್ರೊನೌನ್ಸ್ ಹೆಲ್ಪ್ ಆಗ್ತವೆ ಅನ್ನುವಂಥದ್ದು. ಇನ್ನು ಪರ್ಸ್ನಲ್ ಪ್ರೊನೌನ್ಸು, ದೇ ರೆಫರ್ ಟು ಸ್ಪೆಸಿಫಿಕ್ ಪೀಪಲ್. ಐ, ಶಿ. ಸ್ಪೆಸಿಫಿಕ್ಕಾಗಿ ನಾವು ಕೆಲವೊಂದಿಷ್ಟು ಜನಕ್ಕೆ ಮಾತನಾಡಿಸ್ತಾ ಇದ್ದೇವೆ ಅಂತ ಸಂದರ್ಭದಲ್ಲಿ ನಾವು ಈ ಪ್ರೊನೌನ್ಸ್ಗಳನ್ನ ಬಳಸ್ತೇವೆ. ಸಾರಾ, ಐ ಆಮ್ ಹಿಯರ್. ಸಾರಾ, ಐ. ಸೊ ಐ ಅನ್ನುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಪರ್ಸ್ನಲ್ ಪ್ರೊನೌನ್. ಲುಕ್ ಅಟ್ ಹರ್ ಅನ್ನುವಂಥದ್ದು ಪರ್ಸ್ನಲ್ ಪ್ರೊನೌನ್. ಹಿಮ್ ಅನ್ನುವಂಥದ್ದು ಪರ್ಸ್ನಲ್ ಪ್ರೊನೌನ್. ಮೀ ಅನ್ನುವಂಥದ್ದು ಪರ್ಸ್ನಲ್ ಪ್ರೊನೌನ್. ಇನ್ನು ಪೊಸೆಸಿವ್ ಪ್ರೊನೌನ್ಸ್ಗಳು ಕೂಡ ನಮಗೆ ಎಕ್ಸಾಂಪಲ್ಸ್ ಸಿಗ್ತವೆ. ಉದಾಹರಣೆ ಮೈನ್ ಆ್ಯಂಡ್ ಯುವರ್ಸ್ ಅನ್ನುವಂಥದ್ದು. ಇವೇನು ಮಾಡ್ತಾವಪ್ಪ ಅಂತಂದರೆ ದೇ ಶೋಸ್ ಓನರ್ಶಿಪ್. ಪೊಸೆಸಿವ್ ಪ್ರೊನೌನ್ಸ್ಗಳು ಏನು ಮಾಡ್ತವೆ? ಓನರ್ಶಿಪ್ಪನ್ನು ಹೇಳ್ಕೊಡ್ತವೆ. ಅಂದರೆ ಅಲ್ಲಿರ್ತಕ್ಕಂಥ ವಸ್ತು ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಅವರು ಯಾರಿಗೆ ಬಿಲಾಂಗ್ ಆಗ್ತಾ ಇದ್ದಾರೆ ಅನ್ನುವುದನ್ನು ಈ ಪೊಸೆಸಿವ್ ಪ್ರೊನೌನ್ಸ್ಗಳು ನಮಗೆ ಹೇಳ್ಕೊಡ್ತವೆ. ಉದಾಹರಣೆ ನೋಡೋದಾಯಿತು ಅಂತಂದರೆ ದಿಸ್ ಬುಕ್ ಈಸ್ ಸಾರಾಸ್. ಈ ಬುಕ್ ಯಾರ್ದಪ್ಪ ಅಂದರೆ ಸಾರಾ ಅಂದು. ದಿಸ್ ಬುಕ್ ಈಸ್ ಮೈನ್. ಈ ಬುಕ್ ಯಾರ್ದಪ್ಪ ಅಂತಂದರೆ ನಂದು. ಸಾರಾಸ್ ಆ್ಯಂಡ್ ಮೈನ್ ಅನ್ನುವಂಥದ್ದು ಏನಪ್ಪ ಅಂದ್ರೆ ಓನರ್ಶಿಪ್.
ಪೊಸೆಸಿವ್ನೆಸ್ ಅನ್ನು ಹೇಳ್ಕೊಡ್ತವೆ ಅನ್ನುವಂಥದ್ದು. ಎಸ್, ಕೀ ಟೈಪ್ಸ್ ಆಫ್ ಪ್ರೊನೌನ್ಸ್ ಮತ್ತು ಮುಂದುವರೆದಂತೆ ಪರ್ಸ್ನಲ್ ಪ್ರೊನೌನ್ಸ್ ಅಂತ ನಾವು ನೋಡ್ಬೋದು. ಈ ಪರ್ಸ್ನಲ್ ಪ್ರೊನೌನ್ಸಲ್ಲಿ ಸಬ್ಜೆಕ್ಟ್ ಪ್ರೊನೌನ್ಸ್ ಆ್ಯಂಡ್ ಆಬ್ಜೆಕ್ಟ್ ಪ್ರೊನೌನ್ಸ್ ಅಂತ ನಮಗೆ ಸಿಗ್ತವೆ. ಸಬ್ಜೆಕ್ಟ್ ಪ್ರೊನೌನ್ಸಲ್ಲಿ ಐ, ಯು, ಹಿ, ಶಿ, ಇಟ್, ವಿ ಆ್ಯಂಡ್ ದೆ ಇದಕ್ಕೆ ಯೂಸ್ ಆಗ್ತಾವೆ ರೀ. ಪರ್ಸ್ನಲ್ ಪ್ರೊನೌನ್ಸ್ ಅನ್ನುವಂಥದ್ದು ರೆಫರ್ ಟು ಸ್ಪೆಸಿಫಿಕ್ ಪರ್ಸನ್ಸ್ ಆರ್ ಅ ಥಿಂಗ್. ಒಂದು ಸ್ಪೆಸಿಫಿಕ್ ಪರ್ಸನ್ನು ಅಥವಾ ಸ್ಪೆಸಿಫಿಕ್ ಥಿಂಗ್ಸ್ಗಳಿಗೆ ನಾವು ಡಿಫೈನ್ ಮಾಡುವಾಗ, ಪಾಯಿಂಟ್ಔಟ್ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಈ ಸಬ್ಜೆಕ್ಟಿವ್ ಪ್ರೊನೌನ್ಸ್ಗಳು ಸಹಕಾರಿಯಾಗ್ತವೆ. ಇನ್ನು ಆಬ್ಜೆಕ್ಟಿವ್ ಪ್ರೊನೌನ್ಸ್ಗಳು ಕೂಡ ಈ ಒಂದು ಅವಧಿಯಲ್ಲಿ ನಮಗೆ ಹೆಲ್ಪ್ ಆಗ್ತವೆ ಅನ್ನೋದು. ಸ್ಪೆಸಿಫಿಕ್ ಪರ್ಸನ್ ಆರ್ ಥಿಂಗನ್ನು ನಾವು ರೆಫರ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವು ಉದಾಹರಣೆಗಳು ಯಾವ್ಯಾವು ಅಂತಂದರೆ ಮೀ, ಯು, ಹಿಮ್, ಹರ್, ಇಟ್, ಅಸ್, ದೆಮ್ ಇವೆಲ್ಲ ಏನಪ್ಪ ಅಂತಂದರೆ ಆಬ್ಜೆಕ್ಟ್ ಪ್ರೊನೌನ್ಸ್. ಅಂದರೆ ಸೆಂಟೆನ್ಸ್ನ ಕೊನೆಯಲ್ಲಿ ನಮಗೆ ಈ ಆಬ್ಜೆಕ್ಟ್ ಸಿಗ್ತದೆ ಅನ್ನುವಂಥದ್ದು. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಹೀ ಈಸ್ ರವಿ, ಹೀ ಈಸ್ ರವಿ. ರವಿ ಬಗ್ಗೆ ನಾವಿಲ್ಲಿ ಮಾತನಾಡ್ತಾ ಇದ್ದೇವೆ ಅಲ್ವಾ. ಸೊ ಹೀ ಈಸ್ ರವಿ, ಹೀ ಅನ್ನುವಂಥದ್ದು ಇಲ್ಲಿ ಸಬ್ಜೆಕ್ಟ್ ಆದಾಗ ರವಿ ಅನ್ನುವಂಥದ್ದು ಇಲ್ಲಿ ಏನಾಗಿ ಸಿಗ್ತದೆ, ಅವನದ್ದೇ ಇನ್ನೊಂದು ರೂಪದ ನಾವು ರೆಫರ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಳಸ್ತಾ ಇದ್ದೇವೆ ಅನ್ನುವಂಥದ್ದು. ಸೊ ಆಬ್ಜೆಕ್ಟ್ ಆಲ್ವೇಸ್ ಏನಾಗಿರ್ತದೆ ಅಂದರೆ ಸಬ್ಜೆಕ್ಟಿನಿಂದ ಕೆಲಸಕ್ಕೆ ಒಳಪಡ್ತಾ ಇರುತ್ತೆ ನಾರ್ಮಲ್ ಸೆಂಟೆನ್ಸಲ್ಲಿ ನಾವು ನೋಡೋದಾತಂದರೆ. ಸೊ ಐ ಆಮ್ ಟಾಕಿಂಗ್ ಟು ಯು, ಐ ಆಮ್ ಟಾಕಿಂಗ್ ಟು ಯು ಈ ಸೆಂಟೆನ್ಸನ್ನು ಗಮನಿಸೋದಾದರೆ ನಾನು ನಿನ್ನೊಂದಿಗೆ ಮಾತನಾಡ್ತಾ ಇದ್ದೇನೆ. ನಾನನ್ನೋ ಸಬ್ಜೆಕ್ಟು, ಬಟ್ ಅಲ್ಲಿ ಯು ಅನ್ನುವಂಥದ್ದು ಏನಂತಂದ್ರೆ ಆಬ್ಜೆಕ್ಟು. ಸೊ ಆಬ್ಜೆಕ್ಟಿವ್ ಪ್ರೊನೌನ್ಸ್ ಯಾವ್ಯಾವು ಅಂತಂದ್ರೆ ಮೀ, ಯು, ಹಿಮ್, ಹರ್, ಇಟ್, ಅಸ್, ದೆಮ್. ದೇ ಆರ್ ಓಕೆ. ಒಂದೊಂದು ಎಕ್ಸಾಂಪಲ್ ನೋಡೋದಾಯ್ತಂದರೆ ಹೀ ಥ್ಯಾಂಕ್ಡ್ ಹಿಮ್, ರಾಜೇಶ್ ಥ್ಯಾಂಕ್ಡ್ ಹಿಮ್ ರಾಜೇಶ್ ಥ್ಯಾಂಕ್ಡ್ ಹಿಮ್ ಅನ್ನೋದನ್ನು ನಾವು ಗಮನಿಸೋದಾದರೆ ರಾಜೇಶ್ ಇಸ್ ಅ ಸಬ್ಜೆಕ್ಟ್, ಥ್ಯಾಂಕ್ಡ್ ಇಸ್ ಅ ವರ್ಬ್, ಹಿಮ್ ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ಆಬ್ಜೆಕ್ಟ್ ಅನ್ನುವಂಥದ್ದು. ಸೊ ಈ ರೀತಿ ನಮಗೆ ವಿಭಿನ್ನ ರೀತಿಯ ಪ್ರೊನೌನ್ಸ್ಗಳು ಇದ್ದಾವೆ ಅನ್ನುವಂಥದ್ದು ತಿಳಿಬೇಕು. ಇನ್ನು ಪೊಸೆಸಿವ್ ಪ್ರೊನೌನ್ಸನ್ನೇ ನಾವು ನೋಡೋದಾಯ್ತಪ್ಪ ಅಂತಂದರೆ ದೇ ಇಂಡಿಕೇಟ್ ಓನರ್ಶಿಪ್ ಆರ್ ಪೊಸೆಷನ್. ಆಗಲೇ ನಾನು ಅದನ್ನು ಹೇಳಿದ್ದೇನೆ ಅನ್ನುವಂಥದ್ದು. ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ಕೊಡೋದ್ರ ಮೂಲಕ ಇನ್ನೂ ಪಾಯಿಂಟನ್ನು ಕ್ಲಾರಿಫೈ ಮಾಡಲಿಕ್ಕೆ ಮುಂದೆ ಹೋಗೋದಾದರೆ ಮೈ ಲ್ಯಾಪ್ಟಾಪ್, ಇದನ್ನು ಮೈನ್ ಅಂತ ಹೇಳ್ತಾರೆ. ಮೈ ಲ್ಯಾಪ್ಟಾಪ್ ಅನ್ನುವಂಥದ್ದು ಜಸ್ಟ್ ಒಂದು ನಾರ್ಮಲ್ ಸ್ಟೇಟ್ಮೆಂಟು. ಆದರೆ ದಿಸ್ ಈಸ್ ಮೈನ್ ಅನ್ನೋದು ಏನಾಗ್ತದೆ ಅಂದರೆ ಪೊಸೆಸಿವ್ನೆಸ್ಸನ್ನು ಹೇಳ್ಕೊಡುತ್ತೆ. ಯುವರ್ ಬೈಕ್ ಅನ್ನೋದಕ್ಕಿಂತ ಯುವರ್ಸ್ ಅನ್ನುವಂಥದ್ದು ಪೊಸೆಸಿವ್ ಪ್ರೊನೌನ್ ಆಗುತ್ತೆ. ಹಿಸ್ ಡಾಗ್ ಅನ್ನೋದಕ್ಕಿಂತ ಹಿಸ್ ಅನ್ನುವಂಥದ್ದು. ಹರ್ ಪೇಂಟಿಂಗ್ ಅನ್ನೋದಕ್ಕಿಂತ ಹರ್ಸ್ ಅನ್ನುವಂಥದ್ದು. ಅವರ್ ಬಿಲ್ಡಿಂಗ್ ಅನ್ನೋದಕ್ಕಿಂತ ಅವರ್ಸ್ ಅನ್ನುವಂಥದ್ದು. ದೇರ್ ಪಿಕ್ನಿಕ್ ಅನ್ನೋದಕ್ಕಿಂತ ದೇರ್ಸ್ ಅನ್ನುವಂಥದ್ದು. ಈ ಮೈನ್, ಯುವರ್ಸ್, ಹೀಸ್, ಅವರ್ಸ್, ಹರ್ಸ್, ದೇರ್ಸ್ ಅನ್ನೋವೇನದವಲ್ಲ ಇವೆಲ್ಲ ಪೊಸೆಸಿವ್ ಪ್ರೊನೌನ್ಸ್ಗಳಾಗಿ ನಮಗೆ ತೋರ್ಪಡ್ತವೆ. ಇನ್ನು ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತಂದರೆ ದೇ ಆರ್ ಯೂಸ್ಡ್ ವೆನ್ ದ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಆರ್ ದ ಸೇಮ್. ಸಬ್ಜೆಕ್ಟು ಮತ್ತು ಆಬ್ಜೆಕ್ಟು ಸೇಮ್ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ರಿಫ್ಲೆಕ್ಸಿವ್ ಪ್ರೊನೌನ್ಸ್ಗಳನ್ನು ನಾವು ನೋಡ್ಬೋದು. ಶಿ ಸೀಸ್ ಹರ್ ಸೆಲ್ಫ್, ಅವಳು ಮಿರರಲ್ಲಿ ಅವಳಷ್ಟಕ್ಕೆ ಅವಳನ್ನೇ ನೋಡಿಕೊಳ್ತಾ ಇದ್ದಾಳೆ. ಹಿ ಪಾಯಿಂಟ್ಸ್ ಅಟ್ ಹಿಮ್ಸೆಲ್ಫ್, ಅವನು ಅವನಷ್ಟಕ್ಕೆ ಅಲ್ಲಿ ಪಾಯಿಂಟ್ ಔಟ್ ಮಾಡ್ಕೊಳ್ತಾ ಇದ್ದಾನೆ. ದ ಡಾಗ್ ಈಸ್ ಚೇಸಿಂಗ್ ಇಟ್ ಸೆಲ್ಫ್, ನಾಯಿ ಅದರಷ್ಟಕ್ಕೆ ಅದೇ ತನ್ನನ್ನು ತಾನೇ ಚೇಸ್ ಮಾಡ್ಕೊಳ್ತಾ ಇದೆ. ವಿ ಟುಕ್ ಅ ಪಿಕ್ಚರ್ ಆಫ್ ಅವರ್ ಸೆಲ್ವ್ಸ್, ಅಂದರೆ ನಾವು ನಮ್ಮ ಪಿಕ್ಚರನ್ನು ನಾವೇ ತೆಗೆದುಕೊಳ್ತಾ ಇದ್ದೇವೆ. ವಿ ಬಿಲ್ಟ್ ಇಟ್ ಬೈ ಅವರ್ ಸೆಲ್ವ್ಸ್, ನಮ್ಮಷ್ಟಕ್ಕೆ ನಾವೇ ಅದನ್ನು ಬಿಲ್ಟ್ ಮಾಡಿದ್ದಾವೆ ಅನ್ನುವಂಥದ್ದು. ದ ಬರ್ಡ್ಸ್ ಆರ್ ಕ್ಲೀನಿಂಗ್ ದೆಮ್ಸೆಲ್ವ್ಸ್, ತಮ್ಮಷ್ಟಕ್ಕೆ ತಾವೇ ಬರ್ಡ್ಸ್ಗಳು ಕ್ಲೀನ್ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು. ಸೊ ಇಷ್ಟೆಲ್ಲ ನಾವು ಚರ್ಚೆ ಮಾಡಿದ ನಂತರ ಕೊನೆಗೆ ಏನು ಗೊತ್ತಾಗ್ತದೆ ನಮಗೆ ಅಂದರೆ ಮೈ ಸೆಲ್ಫ್, ಯುವರ್ ಸೆಲ್ಫ್, ಹರ್ ಸೆಲ್ಫ್, ಇಟ್ ಸೆಲ್ಫ್, ಅವರ್ ಸೆಲ್ವ್ಸ್, ಯುವರ್ ಸೆಲ್ವ್ಸ್, ದೆಮ್ಸೆಲ್ವ್ಸ್ ಇವೆಲ್ಲ ಏನದಪ್ಪ ಅಂತಂದರೆ ಸಬ್ಜೆಕ್ಟ್ ಆ್ಯಂಡ್ ಆನ್ ಆಬ್ಜೆಕ್ಟು ಸೇಮ್ ಇದ್ದಾಗ, ತಮ್ಮಷ್ಟಕ್ಕೆ ತಾವೇ ತಮ್ಮ ಮೇಲೆ ತಾವೇ ಪಾಯಿಂಟ್ಔಟ್ ಮಾಡಿಕೊಂಡಾಗ ನಮಗೆ ಈ ರೀತಿಯ ಪ್ರೊನೌನ್ಸ್ಗಳು ಸಹಕಾರಿಯಾಗ್ತವೆ. ಇವುಗಳನ್ನು ನಾವೇನಂತ ಕರಿತೀವಿ, ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತ ಕರಿತವೆ. ನೆಕ್ಸ್ಟು ನಮಗೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್, ಇವುಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ.
ಪಾಯಿಂಟ್ ಟು ಸ್ಪೆಸಿಫಿಕ್ ಆಬ್ಜೆಕ್ಟ್ ಆಗಿರ್ತದೆ. ದಿಸ್, ದ್ಯಾಟ್, ದೀಸು, ದೋಸು. ಲುಕ್ ಅಟ್ ದಿಸ್ ಆ್ಯಪಲ್, ಲುಕ್ ಅಟ್ ದಿಸ್ ಆ್ಯಪಲ್. ಪಾಯಿಂಟ್ ಟು ದ್ಯಾಟ್ ಆ್ಯಪಲ್, ಲುಕ್ ಅಟ್ ದ್ಯಾಟ್ ಆ್ಯಪಲ್. ಈಟ್ ದೀಸ್ ಫ್ರೂಟ್ಸ್, ಸಿ ದೋಸ್ ಟ್ರೀಸ್. ಈ ರೀತಿ ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ನಮಗೆ ಈ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ಗಳು ಸಹಕಾರಿಯಾಗ್ತವೆ ಅನ್ನುವಂಥದ್ದು. ಇನ್ನು ಇಂಟ್ರಾಗೇಟಿವ್ ಪ್ರೊನೌನ್ಸ್, ಇವುದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇನೆ. ಹೂ ಈಸ್ ದ ಲೀಡರ್, ಹೂ ಈಸ್ ದ ಲೀಡರ್ ಆ್ಯಂಡ್ ಹೂ ಈಸ್ ದ ಬೆಸ್ಟ್. ಹೂಮ್ ಡಿಡ್ ಯು ಗಿವ್ ದ ಬುಕ್, ಹೂಸ್ ಅಂಬ್ರೆಲಾ ಈಸ್ ದಿಸ್, ವಿಚ್ ಒನ್ ವಿಲ್ ಯು ಚೂಸ್, ವಾಟ್ ಈಸ್ ಇನ್ ದ ಬಾಕ್ಸ್. ಸೊ ಈ ರೀತಿ ನಮಗೆ ಪ್ರಶ್ನೆಗಳನ್ನು ಕೇಳೋದಕ್ಕೋಸ್ಕರವಾಗಿ ಈ ಇಂಟ್ರಾಗೇಟಿವ್ ಪ್ರೊನೌನ್ಸ್ಗಳು ಸಹಕಾರಿಯಾಗ್ತವೆ ಅನ್ನುವಂಥದ್ದು. ಇನ್ನು ರಿಲೇಟಿವ್ ಪ್ರೊನೌನ್ಸ್ ಅಂತಂದರೆ ದೇ ಕನೆಕ್ಟ್ ದ ಕ್ಲಾಸ್ ಆರ್ ಫ್ರೇಸಸ್ ಟು ಅ ನೌನ್ ಆರ್ ಅ ಪ್ರೊನೌನ್. ಅಂದರೆ ನಾಮಪದ ಅಥವಾ ಸರ್ವನಾಮಕ್ಕೆ ಪದಗುಚ್ಛಗಳನ್ನು ಕನೆಕ್ಟ್ ಮಾಡೋದಕ್ಕೋಸ್ಕರವಾಗಿ ಕೆಲವೊಂದಿಷ್ಟು ಪ್ರೊನೌನ್ಸ್ಗಳು ಸಹಕಾರಿಯಾಗ್ತವೆ. ಆ ಸಹಕಾರಿಯಾಗುವಂಥ ಪ್ರೊನೌನ್ಗಳನ್ನು ನಾವೇನಂತ ಕರಿತೇವೆ, ರಿಲೇಟಿವ್ ಪ್ರೊನೌನ್ಸ್ ಅಂತ ಕರಿತೇವೆ. ಯಾವುವು ಅಂತಂದರೆ ಹೂ, ಹೂಮ್, ಹೂಸ್, ವಿಚ್ ಆ್ಯಂಡ್ ದ್ಯಾಟ್. ಉದಾಹರಣೆ ಮೂಲಕ ಚರ್ಚೆ ಮಾಡೋದಾದರೆ ದ ಮ್ಯಾನ್ ಹೂ ರೋಟ್ ದಿಸ್ ಬುಕ್ ಅಂದರೆ ನಾವೇನು ಮಾಡಾಕತ್ತೀವಿ ಇಲ್ಲಿ, ಆಥರನ್ನು ಪಾಯಿಂಟ್ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು. ದ ಪರ್ಸನ್ ಟು ಹೂಮ್ ಐ ಸ್ಪೋಕ್, ಆ್ಯರೋಸ್ ಶೋಸ್ ದ ರೆಸಿಪಿಯೆಂಟ್. ದ ಪರ್ಸನ್ ಹೂಮ್ ಐ ಸ್ಪೋಕ್, ಇದರಲ್ಲಿ ಯಾರ ಜೊತೆ ನಾ ಮಾತನಾಡಿದೇನಲ್ಲ ಅವನನ್ನು ನಾನು ರೆಫರ್ ಮಾಡ್ತಾ ಇದ್ದೇನೆ. ದ ಡಾಗ್ ವಿಚ್ ಕಾಲರ್ ಈಸ್, ದ ಡಾಗ್ ಹೂಸ್ ಕಾಲರ್ ಈಸ್ ಬ್ಲೂ ಅಂದರೆ ಯಾವ ನಾಯಿಯ ಕಾಲರು ಬ್ಲೂ ಇತ್ತಲ್ಲ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾನೆ. ದ ಕೋಚ್ ವಿಚ್ ದ ಕ್ಯಾಟ್ ಈಸ್ ಆನ್ ಅಂದರೆ ಕುಳಿತುಕೊಂಡಿರ್ತಕ್ಕಂಥ ಕೋಚ್ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಆ ಕೋಚ್ನ ಮೇಲ್ಗಡೆ ಕಾಮಿ ಅಥವಾ ಬೆಕ್ಕೇನು ಕುಂತಿತ್ತಲ್ಲ ಆ ಒಂದು ಕೋಚ್ನ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ ಅನ್ನುವಂಥದ್ದು. ದ ಕಾರ್ ದ್ಯಾಟ್ ಈಸ್ ಫಾಸ್ಟ್, ಯಾವ ಒಂದು ಕಾರು ಫಾಸ್ಟಾಗಿ ಹೋಗ್ತಾ ಇತ್ತಲ್ಲ ಅದ್ರ ಬಗ್ಗೆ ನಾನು ರೆಫರ್ ಮಾಡುವಂಥ ಸಂದರ್ಭದಲ್ಲಿ ನಾನು ದ್ಯಾಟನ್ನು ಬಳಸ್ತೇನೆ ಅನ್ನುವಂಥದ್ದು. ಈ ರೀತಿ ನಾವು ವಿಭಿನ್ನವಾದಂತಹ ಪ್ರೊನೌನ್ಸ್ಗಳನ್ನು ವಿಭಿನ್ನ ಸ್ತರಗಳಲ್ಲಿ ಬಳಸ್ತೇವೆ ಅನ್ನುವಂಥದ್ದು. ಇಂಡೆಫಿನಿಟ್ ಪ್ರೊನೌನ್ಸ್ ಏನಾಗ್ತಾವಪ್ಪ ಅಂದ್ರೆ ನಾನ್ ಸ್ಪೆಸಿಫಿಕ್ ಪೀಪಲ್ಗೆ ಅಥವಾ ಥಿಂಗ್ಸ್ಗೆ ನಾವು ಬಳಸ್ತೇವೆ. ಸಮ್ವನ್ ಶುಡ್ ಹೆಲ್ಪ್, ಸಮ್ವನ್ ಶುಡ್ ಹೆಲ್ಪ್ ಅನ್ನೋ ಸೆಂಟೆನ್ಸಲ್ಲಿ ಸಮ್ವನ್ ಅನ್ನುವಂಥದ್ದು ಇಂಡೆಫಿನಿಟ್ ಪ್ರೊನೌನು. ಈಸ್ ಎನಿಬಡಿ ದೇರ್, ಯಾರಾದರೂ ಅಲ್ಲಿ ಇದ್ದೀರಾ ಅಂತ ಪ್ರಶ್ನೆ ಮಾಡುವ ಸಂದರ್ಭದಲ್ಲಿ ಎನಿಬಡಿ ಅನ್ನುವಂಥದ್ದು ಇಂಡೆಫಿನಿಟ್ ಪ್ರೊನೌನು. ಹಿ ಪ್ಯಾಕ್ಡ್ ಎವ್ರಿಥಿಂಗ್, ಎವ್ರಿಥಿಂಗ್ ಅನ್ನುವಂಥದ್ದು ಇಂಡೆಫಿನಿಟ್ ಪ್ರೊನೌನು. ದೆರ್ ಈಸ್ ನೋವೇರ್ ಟು ಗೋ, ಅಲ್ಲಿ ಹೋಗಲಿಕ್ಕೆ ಜಾಗನೇ ಇಲ್ಲ. ನೋವೇರ್ ಅನ್ನುವಂಥದ್ದು ಇಂಡೆಫಿನಿಟ್ ಪ್ರೊನೌನ್. ಈಚ್ ಆ್ಯಪಲ್ ಈಸ್ ಸ್ಪೆಷಲ್, ಈಚ್ ಅನ್ನುವಂಥದ್ದು ಇಂಡೆಫಿನಿಟ್ ಪ್ರೊನೌನು. ಅ ಫ್ಯೂ ಲೀವ್ಸ್ ರಿಮೇನ್, ಅ ಫ್ಯೂ ಲೀವ್ಸ್ ರಿಮೇನ್, ಫ್ಯೂ ಅನ್ನುವಂಥದ್ದು ಇಂಡೆಫಿನಿಟ್ ಆರ್ಟಿಕಲ್. ಮೆನಿ ಟ್ರೀಸ್ ಫಿಲ್ ದ ವ್ಯಾಲಿ, ಮೆನಿ ಅನ್ನುವಂಥದ್ದು ಇಂಡೆಫಿನಿಟ್ ಆರ್ಟಿಕಲ್. ಸೊ ನಮಗೆ ಇಂಡೆಫಿನಿಟ್ ಆರ್ಟಿಕಲ್ಸ್ ಯಾವ್ಯಾವು ಅಂತಂದರೆ ಸಮ್ವನ್, ಎನಿಬಡಿ, ಎವ್ರಿಥಿಂಗ್ ಆ್ಯಂಡ್ ನೋವೇರ್, ಈಚ್, ಫ್ಯೂ, ಮೆನಿ. ಈ ರೀತಿಯಾಗಿ ನಮಗೆ ವಿಭಿನ್ನವಾದಂತಹ ಇಂಡೆಫಿನಿಟ್ ಆರ್ಟಿಕಲ್ಸ್ಗಳು ದೊರೀತವೆ ಅನ್ನುವಂಥದ್ದು. ಇನ್ನು ರೆಸಿಪ್ರೋಕಲ್ ಪ್ರೊನೌನ್ಸ್. ರೆಸಿಪ್ರೋಕಲ್ ಪ್ರೊನೌನ್ಸ್ ಏನು ಮಾಡ್ತವೆ, ದೇ ಇಂಡಿಕೇಟ್ ಅ ಶೇರ್ಡ್ ಆ್ಯಕ್ಷನ್ ಆರ್ ರಿಲೇಷನ್ಶಿಪ್. ಅಂದರೆ ಎರಡು ಜನ ವ್ಯಕ್ತಿ ಆಗಿರ್ಬೋದು ಅಥವಾ ಹಲವಾರು ವ್ಯಕ್ತಿಗಳ ನಡುವೆ ಶೇರ್ ಆಗಿರ್ತಕ್ಕಂತಹ ಒಂದು ಬಾಂಡನ್ನು, ಒಂದು ಆ್ಯಕ್ಷನನ್ನು, ಒಂದು ರಿಲೇಷನ್ಶಿಪ್ಪನ್ನು ಇದು ಇಂಡಿಕೇಟ್ ಮಾಡೋದಕ್ಕೆ ನಮಗೆ ರೆಸಿಪ್ರೋಕಲ್ ರೆಸಿಪ್ರೋಕಲ್ ಪ್ರೊನೌನ್ ಏನಾಗ್ತದೆ, ಸಹಕಾರಿ ಆಗ್ತದೆ ಅನ್ನೋಂಥದ್ದು. ಉದಾಹರಣೆ ನೋಡೋದಾದರೆ ದೇ ವೇರ್ ಲುಕಿಂಗ್ ಅಟ್ ಈಚ್ ಅದರ್. ಒಂದೇ ಚಿತ್ರ ನೋಡ್ರಿ, ದೇ ವೇರ್ ಲುಕಿಂಗ್ ಅಟ್ ಈಚ್ ಅದರ್, ಅವ್ರೇನು ಮಾಡ್ತಾ ಇದ್ದಾರೆ, ಒಬ್ಬರನ್ನೊಬ್ಬರು ನೋಡ್ತಾ ಇದ್ದಾರೆ. ನೆಕ್ಸ್ಟ್ ಚಿತ್ರ ನೋಡೋದಾದರೆ ದೇ ವೇರ್ ಹೆಲ್ಪಿಂಗ್ ಒನ್ ಅನದರ್ ವಿತ್ ದ ಟಾಸ್ಕ್. ಆ ಒಂದು ಕೆಲಸ ಮಾಡೋದರಲ್ಲಿ ಅವರು ಒಬ್ಬರು ಇನ್ನೊಬ್ಬರಿಗೆ ಸಹಕಾರಿಯಾಗ್ತಾ ಇದ್ದಾರೆ. ಸೊ ಒನ್ ಅನದರ್ ಆ್ಯಂಡ್ ಈಚ್ ಅದರ್ ಅನ್ನುವಂಥದ್ದು ರೆಸಿಪ್ರೋಕಲ್ ಪ್ರೊನೌನ್ಗೆ ಉದಾಹರಣೆ. ಸೊ ಇಲ್ಲಿಗೆ ಈ ಒಂದು ನಮ್ಮ ಚರ್ಚೆ ಪ್ರೊನೌನ್ನ ಸಂಬಂಧಪಟ್ಟಂತೆ ಚರ್ಚೆ ವಿದಾಯಗೊಳ್ಳುವಂಥ ಸಮಯ ಬಂದಿದೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ. ಸೊ ಇಷ್ಟೊತ್ತು ಈ ಒಂದು ಚರ್ಚೆಯನ್ನು ಕೇಳಿರ್ತಕ್ಕಂಥ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈ ಒಂದು ಚರ್ಚೆಯ ಬಗ್ಗೆ ತಮಗೆ ಅನಿಸಿರ್ತಕ್ಕಂಥ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಬೇಕು.
ಹಾಗೆ ಈ ಒಂದು ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನಕ್ಕೆ ನೀವು ಶೇರ್ ಮಾಡಿ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮೊಂದಿಗೆ ಚರ್ಚೆ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊಳ್ತಾ ಇವತ್ತಿನ ಈ ಒಂದು ಚರ್ಚೆಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇವೆ. ಮುಂದೆ ಬರ್ತಕ್ಕಂಥ ತರಗತಿಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನ ತೆಗೆದುಕೊಂಡು ಬಂದು ನಿಮಗೆ ಕನ್ನಡದಲ್ಲಿಯೇ ಅವನ್ನು ಯಾವ ರೀತಿ ಬಳಸಬಹುದು ಅನ್ನೋದನ್ನು ಸವಿವರವಾಗಿ ಹೇಳಿಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.